Hello, namaste, all the students and the parents. Welcome back. Welcome back to Anti-Clock Coaching Academy. ನಾನು ನಿಖಿಲೇಶ್ Anti-Clock Coaching Academy ಇಂದ ಈ ಒಂದು ವಿಡಿಯೋದಲ್ಲಿ ನಾನು ಪರ್ಟಿಕ್ಯುಲರ್ಲಿ ಈ ವಿಡಿಯೋ ಯಾರಿಗೆ ಕೇಳಿದ್ರೆ ಯಾರ್ಯಾರು ಕಾಮಿಡಿಕೆ ಎಕ್ಸಾಮ್ ಅನ್ನ ಬರ್ದಿದ್ದೀರಾ ದಟ್ ಟು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ ಕಂಪ್ಲೀಟ್ ಕಟ್ ಆಫ್ ರ್ಯಾಂಕ್ ನೀವು ಆಲ್ರೆಡಿ ಮಾರ್ಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಸರ್ ನಂಗೆ ಇಂತಿಷ್ಟು ಮಾರ್ಕ್ಸ್ ಬರುತ್ತೆ, ಸೊ ಇಂತಿಷ್ಟು ರ್ಯಾಂಕ್ ಬರ್ಬಹುದು ಅಪ್ರಾಕ್ಸಿಮೇಟ್. ಸೊ ಯಾವ ಕಾಲೇಜ್ ಸಿಗ್ಬಹುದು? ಈಗ ಟಾಪ್ 10 ಕರ್ನಾಟಕದ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬೇಕಂತಿದ್ರೆ ನೀವು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಾಗಿದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಮತ್ತು ಇಸಿ ಈ ಬ್ರಾಂಚ್ ಗಳಿಗೆ ಹೋಗ್ಬೇಕಂತ ಹೇಳಿದ್ರೆ ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಎಷ್ಟು ಕಟ್ ಆಫ್ ಗೆ ನಿಂತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಜನರಲ್ ಮೆರಿಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿಗೂ ಕೂಡ ಫಸ್ಟ್ ರೌಂಡ್, ಥರ್ಡ್ ರೌಂಡ್ ಮತ್ತೆ ಫೋರ್ತ್ ರೌಂಡ್ ಇದು ಲಿಸ್ಟ್ ಮಾಡಿ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಓಕೆ, ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ದು ಏಕಲವ್ಯ 3.0 ಅಂತ ಇದು 1-to-1 ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ. ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ನೀವು KCET, ಕಾಮಿಡಿಕೆ ಎರಡರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಯಾವ್ದರಿಂದ ನೀವು ಕಂಟಿನ್ಯೂ ಮಾಡಬೇಕು, ಯಾವ್ದನ್ನ ಡ್ರಾಪ್ ಮಾಡಬೇಕು ಅನ್ನೋದರ ಕಂಪ್ಲೀಟ್ ಗೈಡೆನ್ಸ್ ನಮ್ ಕಡೆಯಿಂದ ಇರುತ್ತೆ. ಮತ್ತೆ ನೀವು ಓನ್ಲಿ KCET ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಫಸ್ಟ್ ರೌಂಡ್ ಇಂದ ನೆಕ್ಸ್ಟ್ ರೌಂಡ್ ಹೋಗ್ಬೇಕಾ, ಯಾವ ಕಾಲೇಜ್ ಸಿಗ್ಬಹುದು, ಯಾವ ಬ್ರಾಂಚ್ ಸಿಗ್ಬಹುದು, ಮುಂದೆ ಏನ್ ಮಾಡಬೇಕು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನೀವು ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ಕೂಡ ನಮ್ಮ ಕಡೆಯಿಂದ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. 100 ಸೀಟ್ಸ್ ಆನ್ಲೈನ್, 100 ಸೀಟ್ಸ್ ಆಫ್ಲೈನ್. ಅದಾದ್ಮೇಲೆ ಫರ್ದರ್ ಇದನ್ನ ತಗೊಳ್ಳೋದಿಲ್ಲ. ಸೊ ಓನ್ಲಿ KCET ಆದ್ರೆ ಓನ್ಲಿ KCET ಆರ್ ಓನ್ಲಿ ಕಾಮಿಡಿಕೆ ಆದ್ರೆ 1999 ರುಪೀಸ್ ಆನ್ಲೈನ್ ಅಲ್ಲಿ ವಿದೌಟ್ ಆಪ್ಷನ್ ಎಂಟ್ರಿ. ಸೊ ಅದೇ ನಿಮ್ಗೆ ಓನ್ಲಿ ಕಾಮಿಡಿಕೆ ಅಥವಾ ಓನ್ಲಿ KCET ವಿತ್ ಆಪ್ಷನ್ ಎಂಟ್ರಿ ಆಫ್ಲೈನ್ ಅಲ್ಲಿ ಆದ್ರೆ 3999. ಫಾರ್ ಬೋತ್ KCET ಅಂಡ್ ಕಾಮಿಡಿಕೆ ಆನ್ಲೈನ್ 2999. ಫಾರ್ ಬೋತ್ KCET ಅಂಡ್ ಕಾಮಿಡಿಕೆ ಆಫ್ಲೈನ್ 4999. ಇಲ್ಲಿ ನಂಬರ್ ನ ಕೊಟ್ಟಿದ್ದೇನೆ. ಜಾಯ್ನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಲಿಮಿಟೆಡ್ ಸೀಟ್ಸ್. ಆ ಸೀಟ್ ಆದ್ಮೇಲೆ ಮುಂದೆ ನಮ್ಮ ಸ್ಟೂಡೆಂಟ್ಸ್ ಗಳನ್ನ ಬಿಟ್ಟು ಬೇರೆಯವರ ಕಾಲ್ ನಾನು ರಿಸೀವ್ ಮಾಡೋದಿಲ್ಲ. ಓಕೆ, ಲೆಟ್ಸ್ ಬಿಗಿನ್. ಕಾಮಿಡಿಕೆ ಈಗ ಇದರಲ್ಲಿ ನಾನು ಮೊದಲೇ ಹೇಳ್ತಾ ಇದ್ದೇನೆ, ಇದು KKR ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳು ಅಂತ ಕರೀತಾರೆ, ಅಥವಾ ಪ್ರೀವಿಯಸ್ಲಿ ಅವರನ್ನು ಹೈದರಾಬಾದ್ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳು ಅಂತ ಕರೀತಾರೆ. ಓಕೆ, ಸೊ ಟೋಟಲ್ ಆಗಿ 6 to 7 ಡಿಸ್ಟ್ರಿಕ್ಟ್ ಗಳಿದೆ. ಈಗ ಕೊಪ್ಪಳ, ರಾಯಚೂರು, ಕಲಬುರಗಿ ಈ ತರ ಡಿಸ್ಟ್ರಿಕ್ಟ್ ಗಳಿದೆಯಲ್ಲ, ಇದೆಲ್ಲದನ್ನು ಟೋಟಲ್ ಆಗಿ 6 to 7 ಡಿಸ್ಟ್ರಿಕ್ಟ್ ಗಳಿದೆ. ಸೊ ಆ 6 to 7 ಡಿಸ್ಟ್ರಿಕ್ಟ್ ಗಳಲ್ಲಿ ನೀವು ಇದೇ ಡಿಸ್ಟ್ರಿಕ್ಟ್ ಅವ್ರು ಆಗಿದ್ರೆ ನಿಮ್ಗೆ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಗಳು ಅಂತ ಕರೀತಾರೆ. ಓಕೆ, ಸೊ ಕಾಮಿಡಿಕೆ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇಟ್ ಈಸ್ ಅ ಕನ್ಸೋರ್ಷಿಯಂ ಆಫ್ ಮೆಡಿಕಲ್ ಇಂಜಿನಿಯರಿಂಗ್ ಅಂಡ್ ಡೆಂಟಲ್ ಕಾಲೇಜಸ್ ಆಫ್ ಕರ್ನಾಟಕ. ಇದೊಂದು ಪ್ರೈವೇಟ್ ಬಾಡಿ, ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳು ಒಟ್ಟು ಸೇರಿ ಮಾಡಿರುವಂತ ಒಂದು ಬಾಡಿ. ಓಕೆ, ಸೊ ಈಗ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಗೆ ಫಸ್ಟ್ ರೌಂಡ್ ಅಲ್ಲಿ ಎಷ್ಟರಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗಿದೆ, ಅಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಎಷ್ಟರಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗಿದೆ ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಸರಿನಾ? ಫಸ್ಟ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು RVCE ಆಯ್ತಾ? ಸೊ ಇಲ್ಲೊಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ. E095 ಇದು ಯಾವ್ದ್ರ ಕೋಡ್ ಅಂತ ಕೇಳಿದ್ರೆ ಕಾಮಿಡಿಕೆ ಕೋಡ್. ಓಕೆ, ಬ್ರಾಂಚ್ ಇಲ್ಲಿ ನೋಡಿ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ CSC ಇರಬಹುದು. ಆ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಯಾವ ಬ್ರಾಂಚ್ ಇದೆ ಎಲ್ಲದೂ ಕವರ್ ಆಗುತ್ತೆ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್ ಇವಾಗಿಲ್ಲ. CSC ವಿತ್ AIML, CSC ವಿತ್ ಡೇಟಾ ಸೈನ್ಸ್, CSC ವಿತ್ ಸೈಬರ್ ಸೆಕ್ಯೂರಿಟಿ, 4 ಬ್ರಾಂಚಸ್ ಗಳಿದೆ. ಸೊ ಇದರಲ್ಲಿ ಎಲ್ಲಾ ಬ್ರಾಂಚ್ ಸೇರಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ 934 ಇಂದ 3300 ವರೆಗೂ ಆಗಿದೆ. ಇದು ಅಪ್ಪರ್ 934 ಮೇ ಬಿ ಕಂಪ್ಯೂಟರ್ ಸೈನ್ಸ್ ಗೆ ಕಡಿಮೆ ಕಟ್ ಆಫ್ ನಿಲ್ಲೋದು ಕಂಪ್ಯೂಟರ್ ಸೈನ್ಸ್. ಹೈಯೆಸ್ಟ್ ಹೋಗಿದ್ದು 3300. ಇಟ್ ಈಸ್ ಫಾರ್ ಸೈಬರ್ ಸೆಕ್ಯೂರಿಟಿ. ಓಕೆ, ಯಾವ್ದ್ರಲ್ಲಿ ರೌಂಡ್ 1 ಅಲ್ಲಿ. ಅದೇ ರೌಂಡ್ 2 ಅಲ್ಲಿ ನೋಡಿ, RVC ಅಲ್ಲಿ 1133 ವರೆಗೂ CS ಸಿಕ್ಕಿದೆ. ಸೈಬರ್ ಸೆಕ್ಯೂರಿಟಿ 3338 ವರೆಗೂ ಸಿಕ್ಕಿದೆ. ಯಾರಿಗೆ? ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ. ಇನ್ನು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ E077 ಇದರದ್ದು ಕೂಡ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಎಲ್ಲದೂ ಬರುತ್ತೆ ಇದರಲ್ಲಿ. ಓಕೆ, ಕಂಪ್ಯೂಟರ್ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, IoT, ಬ್ಲಾಕ್ ಚೈನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಆ ಕಾಲೇಜಲ್ಲಿ ಯಾವ ಬ್ರಾಂಚ್ ಇದೆ ಎಲ್ಲದೂ ಕವರ್ ಆಗುತ್ತೆ ಅಂತ ಮೀನಿಂಗ್. ದಟ್ ಡಸಂಟ್ ಮೀನ್ ದಟ್ ಎಲ್ಲ ಕಾಲೇಜಲ್ಲೂ ಎಲ್ಲ ಬ್ರಾಂಚಸ್ ಇಲ್ಲ. ಕೆಲವೊಂದು ಕಾಲೇಜಲ್ಲಿ ಕೆಲವೊಂದು ಬ್ರಾಂಚ್ ಇರುತ್ತೆ, ಕೆಲವೊಂದು ಕಾಲೇಜಲ್ಲಿ ಇರೋದಿಲ್ಲ. ಓಕೆ, ಸೊ ಇಲ್ಲಿ ನೋಡಿ, MS ರಾಮಯ್ಯದಲ್ಲಿ ಹೈಯೆಸ್ಟ್ ಕಂಪ್ಯೂಟರ್ ಸೈನ್ಸ್ 3710 ವರೆಗೂ ಆಗಿದೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಅಲ್ಲಿ 9760 ವರೆಗೂ ಆಗಿದೆ ಫಸ್ಟ್ ರೌಂಡ್ ಅಲ್ಲಿ. ಸೆಕೆಂಡ್ ರೌಂಡ್ ಅಲ್ಲಿ 6671 ಇಂದ 16304 ವರೆಗೂ ಆಗಿದೆ. ಓಕೆ, ಅದಾದ್ಮೇಲೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ E027 ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್, ಕಂಪ್ಯೂಟರ್ ಸೈನ್ಸ್ 9487. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ ಇದೆ 13163 ವರೆಗೂ ಆಗಿದೆ.
ಅದಾದ್ಮೇಲೆ ಸೆಕೆಂಡ್ ರೌಂಡ್ ಅಲ್ಲಿ ನೋಡಿ ಕಂಪ್ಯೂಟರ್ ಸೈನ್ಸ್ ಅಪ್ ಟು 14,570 ವರೆಗೂ ಹೋಗಿದೆ. ಅದರ ಅಲೈಡ್ ಬ್ರಾಂಚಸ್ ಮೇ ಬಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ 19,646 ಆಗಿದೆ. ಓಕೆ, ಅದಾದ್ಮೇಲೆ JSS ಮೈಸೂರಲ್ಲಿ ಎರಡಿದೆ. ಒಂದು JCE ಅಂತ E058 ಇಸ್ ಅ JCE, ಇನ್ನೊಂದಿದೆ ಅದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೇನೆ ನಾನು. E058 CSC, ಅದರಲ್ಲಿ ಬರೋದು CSC ಒಂದೇ ಕಾಮಿಡ್ಕೆಗೆ 13,042, 21,592, 598. ಓಕೆ, ಇದಿಷ್ಟು ಟಾಪ್ 5 ಕಾಲೇಜಸ್ ಆಫ್ ಕರ್ನಾಟಕ. ಕಾಮಿಡ್ಕೆದಲ್ಲಿ PES ಯೂನಿವರ್ಸಿಟಿ ಬರೋದಿಲ್ಲ, ದಯಾನಂದ ಇದು ಬರೋದಿಲ್ಲ, ಯಾವುದು PES ಯೂನಿವರ್ಸಿಟಿ ಒಂದು, ಎರಡನೇದು UVCE ಬರೋದಿಲ್ಲ. ಅದಕ್ಕೋಸ್ಕರ ಇವು 4 ಕಾಲೇಜನ್ನ ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ನೋಡಿ ನೀವು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಾಗಿದ್ರೆ ನಿಮ್ಮ ರ್ಯಾಂಕ್ ಫಸ್ಟ್ ಇನ್ ಕೇಸ್ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಇವ್ನ ಟಾಪ್ 4 ಕಾಲೇಜಲ್ಲಿ ಆಗ್ಬೇಕು ಅಂತ ಆದ್ರೆ ನಿಮ್ಮ ರ್ಯಾಂಕ್ 13,000 ಒಳಗಡೆ ಇರಲೇಬೇಕು. ಇಲ್ವಾ, ಅಪ್ ಟು 20,000 ಬಿಲೋ ಇದ್ರೆ ನಿಮ್ಗೆ BMSc ಅಥವಾ JSS ಗ್ಯಾರಂಟಿ ಸಿಗುತ್ತೆ. ಅಟ್ಲೀಸ್ಟ್ 16,000 ಬಿಲೋ ಇದ್ರೆ ನಿಮ್ಗೆ MS ರಾಮಯ್ಯ ಸಿಗುತ್ತೆ. ಅಂದ್ರೆ ನೀವು ಈ ಟಾಪ್ 5 ಕಾಲೇಜ್ ಅಥವಾ ಟಾಪ್ 4 ಕಾಲೇಜನ್ನ ಕನ್ಸಿಡರ್ ಮಾಡಿದ್ರೆ ಅಟ್ಲೀಸ್ಟ್ ವರ್ಸ್ಟ್ ಕೇಸ್ ನೀವು 20,000 ಬಿಲೋ ಇದ್ರೆ JC ಅಥವಾ BMSc ಅಲ್ಲಿ ಸಿಗುತ್ತೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಟಿಯರ್ ಇದರಲ್ಲಿ ಬಂದ್ರೆ ಅಂದ್ರೆ ಕರ್ನಾಟಕದ ಟಾಪ್ 5 to 10 ಇಂಜಿನಿಯರಿಂಗ್ ಕಾಲೇಜಿಗೆ ಬಂದ್ರೆ ಅಲ್ಲಿ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬರುತ್ತೆ, BIT ಬ್ಯಾಂಗ್ಳೂರ್ ಬರುತ್ತೆ, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಬರುತ್ತೆ, NIE ಮೈಸೂರು ಬರುತ್ತೆ, ದೆನ್ BBB ಹುಬ್ಳಿ ಬರುತ್ತೆ, RVIT ಬರುತ್ತೆ, BMSIT ಬರುತ್ತೆ. ಸೊ ಇದೆಲ್ಲದನ್ನು ನಾನು ರ್ಯಾಂಡಮ್ ಆಗಿ ಕೊಟ್ಟಿದ್ದೇನೆ. ಈಗ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ CSC ನೋಡಿ 16,000. ಇಲ್ಲಿ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ವಿತ್ IoT, ಬ್ಲಾಕ್ ಚೈನ್ ಟೆಕ್ನಾಲಜಿ ಅದೆಲ್ಲ ಇದೆ. ಎಲ್ಲಿವರೆಗೆ ಬಂದಿದೆ ಇದು 22,630 ವರೆಗೂ ಬಂದಿದೆ ಫಸ್ಟ್ ರೌಂಡ್ ಅಲ್ಲಿ. ಸೆಕೆಂಡ್ ರೌಂಡ್ ಅಲ್ಲಿ 18,974 ಗೆ CSC ಸಿಕ್ಕಿದೆ. 31,502ಗೂ ಕೂಡ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಸಿಕ್ಕಿದೆ. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ತುಂಬಾ ಇದೆ. ಎಲ್ಲಿ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ. ಅದರ ಕೋಡ್ ಬಂದ್ಬಿಟ್ಟು E040. ದೆನ್ BIT ಬ್ಯಾಂಗ್ಳೂರಿಗೆ ಬಂದ್ರೆ E019. ಇದು ಕೂಡ ಟಾಪ್ 10 ಅಲ್ಲಿ ಬರುತ್ತೆ, ಬಟ್ ಇದಕ್ಕಿಂತ ಬೆಟರ್ ಕಾಲೇಜು ಇದೆ, ಬಟ್ ನಾನು ರ್ಯಾಂಡಮ್ ಆಗಿ ಹಾಕಿದ್ದೇನೆ. 21,259 ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದೆ. ಅದರ ಅಲೈಡ್ ಬ್ರಾಂಚಸ್ 28,069 ಸಿಕ್ಕಿದೆ. ಇನ್ನು ಸೆಕೆಂಡ್ ರೌಂಡ್ ಅಲ್ಲಿ ನೋಡಿ 28,602 ಇಂದ 35,811 ವರೆಗೂ ಸಿಕ್ಕಿದೆ. ಅದಾದ್ಮೇಲೆ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು E198 17,442 ಇಂದ 25,876. ಇಲ್ಲಿ ನೋಡಿ BIT-ಗಿಂತ RVITM ಕಟ್ ಆಫ್ ಕಡಿಮೆಗೆ ನಿಂತಿದೆ. ರೀಸನ್ ಏನು ಅಂತ ಕೇಳಿದ್ರೆ RVITM ಅಲ್ಲಿ ಇರೋದು ಎರಡೇ ಬ್ರಾಂಚು, CSC ವಿತ್ AIML. ಪ್ರೀವಿಯಸ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಇದ್ದಿತ್ತು, ಅದನ್ನ ಡಿಸ್ಕಂಟಿನ್ಯೂ ಮಾಡಿದ್ರು. ಇವನ್ RVC ಯಲ್ಲೂ ಕೂಡ ಡಿಸ್ಕಂಟಿನ್ಯೂ ಮಾಡಿದ್ದಾರೆ, RVIT ಯಲ್ಲೂ ಕೂಡ ಡಿಸ್ಕಂಟಿನ್ಯೂ ಮಾಡಿ ಅದನ್ನ ಮರ್ಜ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ RVIT ಅನ್ನೋದು RV ಬ್ರ್ಯಾಂಡ್ ಇಂದ ನಡೀತಾ ಇರ್ಲಿಕ್ಕೆ ಹೋಗಿ ಇದರ ಕಟ್ ಆಫ್ ಕೂಡ VIT-ಗಿಂತ ಕಡಿಮೆ ನಿಂತಿದೆ. ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ಅಪ್ ಟು 33,000 ವರೆಗೂ ಹೋಗಿದೆ. ಸರಿನಾ? ನೆಕ್ಸ್ಟ್ NIE ಮೈಸೂರು ಇದು ನಾರ್ತ್ ಕ್ಯಾಂಪಸ್ E085. ಯಾಕಂದ್ರೆ ನಾನು ಇಲ್ಲಿ ಹೇಳ್ತಾ ಇರೋದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್. EC ಅಂತ ಹೇಳಿದಾಗ ಸೌತ್ ಕ್ಯಾಂಪಸ್ ಬರುತ್ತೆ. ಓಕೆ, ಅದು ನೆಕ್ಸ್ಟ್ ವಿಡಿಯೋ ಇದರಲ್ಲಿ ಸ್ಲೈಡ್ ಅಲ್ಲಿ ಹೇಳ್ತೇನೆ. ಈಗ NIE ಮೈಸೂರಿಗೆ ಬಂದ್ರೆ ಕಂಪ್ಯೂಟರ್ ಸೈನ್ಸ್ 29,202. ಇನ್ನು ಅದರಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಕೂಡ ಇದೆ ಇವ್ರದ್ದು. NIE ಮೈಸೂರಲ್ಲಿ 29,254 ಹೋಗಿದೆ. ಫೈನಲಿ ನೋಡಿ ಸೆಕೆಂಡ್ ರೌಂಡ್ ಅಲ್ಲಿ 36,000 ವರೆಗೂ ಕೂಡ NIE ಮೈಸೂರು ಸಿಕ್ಕಿದೆ. ಇನ್ನು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ E125 CSC ಅಂಡ್ IT 27,263 ಗೆ CSC ಸಿಕ್ಕಿದೆ. ಅದ್ರದ್ದು ಸಬ್ ಬ್ರಾಂಚಸ್ ಇನ್ಫಾರ್ಮೇಶನ್ ಸೈನ್ಸ್ ಉಳಿದಿದ್ದು CSC ವಿತ್ AIML ಇದೆ. 33,000 ವರೆಗೂ ಫಸ್ಟ್ ರೌಂಡ್ ಅಲ್ಲಿ ಹೋಗಿದೆ. ಇನ್ನು ಸೆಕೆಂಡ್ ರೌಂಡ್ ಅಲ್ಲಿ ಅಪ್ ಟು 41,000 ವರೆಗೂ ಕೂಡ ಸಿದ್ಧಗಂಗಾದಲ್ಲಿ ಇವರಿಗೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ ಸಿಕ್ಕಿದೆ. ದೆನ್ BBB ಹುಬ್ಳಿ ಇದು E016, ಇದನ್ನ KLE ಅಂತ ಕರೀತಾರೆ. BBB CET ಭೂಮರೆಡ್ಡಿ. ಸೊ CSC ಮತ್ತೆ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್ ನೋಡಿ 31,564 ಇಂದ 34,000 ವರೆಗೂ ಆಗಿದೆ. ಇದು ಸ್ವಲ್ಪ ಕಟ್ ಆಫ್ ಕಡಿಮೆ ರೀಸನ್ ಏನು ಅಂತ ಕೇಳಿದ್ರೆ ಹೆಚ್ಚಿನ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳು BBB ನ ರೆಫರ್ ಮಾಡ್ತಾರೆ. ಅದಕ್ಕೋಸ್ಕರ ಯಾಕಂದ್ರೆ ಅವರು ಕೂಡ ಉತ್ತರ ಕರ್ನಾಟಕ ಆಗಿರ್ತಾರಲ್ಲ, ನಾರ್ತ್ ಕರ್ನಾಟಕ ಆಗಿರ್ಲಿಕ್ಕೆ ಹೋಗಿ ಅವರಿಗೆ ಅಲ್ಲಿ ಇದು ಫುಡ್ ಇರ್ಬೋದು, ವೆದರ್ ಇರ್ಬೋದು, ಮತ್ತೆ ನಿಯರ್ ಬೈ ಆಗುತ್ತೆ, ಇದೆಲ್ಲದನ್ನು ನೋಡ್ಕೊಂಡು ಸೊ ಮೋಸ್ಟ್ ಆಫ್ ದ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಇದನ್ನ ರೆಫರ್ ಮಾಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಕಟ್ ಆಫ್ ಕಡಿಮೆನೇ ಇದೆ. ಲಾಸ್ಟ್ಗೆ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ E028 31,000 ಇಂದ 31,000. ಇದು ಯಾಕೆ ಇಷ್ಟು ಹೈ ಪಿ ಕೇಳಿದ್ರೆ BMS ಅಂತ ಹೇಳೋ ಒಂದು ಬ್ರ್ಯಾಂಡ್. ಅದಾದ ನಂತರ 40,297 ಇಂದ 43,905 ವರೆಗೂ ಹೋಗಿದೆ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ನೀವು ಕರ್ನಾಟಕದ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಲ್ಲಿ ಥ್ರೂ ಕಾಮಿಡ್ಗೆ ಹೋಗ್ಬೇಕು ಅಂತಾದ್ರೆ ನೀವು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಾಗಿದ್ರೆ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಟಾಪ್ 10 ಕಾಲೇಜ್ ಆಗ್ಬೇಕು ಅಂತಿದ್ರೆ ಅಟ್ ಲೀಸ್ಟ್ ನಿಮ್ಮ ರ್ಯಾಂಕ್ ಬಿಲೋ 33,000 ಇರಲೇಬೇಕು. ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಮ ರ್ಯಾಂಕ್ ಬಿಲೋ 45,000 ಇದ್ರು ಈ ಟಾಪ್ 10 ಕಾಲೇಜಲ್ಲಿ ಗ್ಯಾರಂಟಿ ಆಗುತ್ತೆ. ಯಾರಿಗೆ? ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳು.
ಮೊದಲೇ ಹೇಳಿದ್ದೇನೆ, ಇರೋದೇ 1,10,000 ಸ್ಟೂಡೆಂಟ್ಸ್ಗಳು. ನೀವು 50,000 ರ್ಯಾಂಕ್ ಬಂದರೂ ಕೂಡ ಟಾಪ್ 10 ಕಾಲೇಜಲ್ಲಿ ಇರ್ತೀರಾ. ಯಾರು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು ಟಾಪ್ 10. ಇನ್ನು CMRIT ಇದೆ, ನೆಕ್ಸ್ಟ್ ಬರುತ್ತೆ RNSIT ಬರುತ್ತೆ. 70,000 80,000 ಸಿಗುತ್ತೆ ನಿಮಗೆ. ಓಕೆ, ಸೊ ನೀವು ಅಟ್ಲೀಸ್ಟ್ 50,000 ಒಳಗಡೆ ಬಂದ್ರೆ ಟಾಪ್ 10 ಕಾಲೇಜಸ್ ಆಫ್ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು ಇರ್ತೀರ. ಈಗ EC ಅಂದ್ರೆ ಏನಾಗುತ್ತೆ ಸರ್? EC ನೋಡಿ, RVC ಅಲ್ಲಿ 3,376 ಫಸ್ಟ್ ರೌಂಡ್ ಅಲ್ಲಿ, ಸೆಕೆಂಡ್ ರೌಂಡ್ ಅಲ್ಲಿ 3,758. MS ರಾಮಯ್ಯದಲ್ಲಿ 14,044, 17,711. BMSC ಅಲ್ಲಿ 15,910, 19,669. ಇನ್ನು JSS ಮೈಸೂರು, ಇದರಲ್ಲಿ EC ಇಲ್ಲ. ಓಕೆ, ಸೊ ನೆಕ್ಸ್ಟ್ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು ಬ್ಯಾಂಗ್ಳೂರು 26,000, 28,677 ವರೆಗೂ ಆಗಿದೆ. ದೆನ್ BIT ಬ್ಯಾಂಗ್ಳೂರು 37,395, 43,000 EC ಆಗಿದೆ. RVIT ಅಲ್ಲಿ 33,000 ಮತ್ತೆ 45,000 ಚೇಂಜ್. NIE ಮೈಸೂರು ಇದು 142, ಇದು ಸೌತ್ ಕ್ಯಾಂಪಸ್. EC ಒಳ್ಳೆ ಇದೆ, ಅದಕ್ಕೆ ಇದರ ಕಟ್ ಆಫ್ ತುಂಬಾ ಕಡಿಮೆ ನಿಂತಿದೆ ನೋಡಿ, ತುಂಬಾ ಅಂದ್ರೆ ಕಂಪ್ಯಾರಿಟಿವ್ಲಿ 29,277. SIT ತುಮಕೂರು ಸಿದ್ಧಗಂಗಾ ಅಪ್ ಟು 47,000 ವರೆಗೂ ಆಗಿದೆ ಸೆಕೆಂಡ್ ರೌಂಡ್ ಅಲ್ಲಿ. ಫಸ್ಟ್ ರೌಂಡ್ ಅಲ್ಲಿ 36, 37,000. BVB ಹುಬ್ಬಳ್ಳಿಯಲ್ಲಿ 63,000, ಈವನ್ 97,000 ಕೂಡ BVB ಹುಬ್ಬಳ್ಳಿಯಲ್ಲಿ EC ಆಗಿದೆ. BMSIT ಬ್ಯಾಂಗ್ಳೂರಲ್ಲಿ ಅಪ್ ಟು 55,000 ವರೆಗೂ ಕೂಡ ನಿಮ್ಗೆ ಎಲ್ಲಾಗುತ್ತೆ, BMSIT ಬ್ಯಾಂಗ್ಳೂರಲ್ಲಿ EC ಆಗುತ್ತೆ. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾನು ಹೇಳೋದು, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳೇ, ನಿಮ್ಮ ರ್ಯಾಂಕ್, ನೀವು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ತಗೊಳ್ಬೇಕು ಅಂತಿದ್ರೆ ನಿಮ್ಮ ರ್ಯಾಂಕ್ ಅಟ್ಲೀಸ್ಟ್ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಟಾಪ್ 10 ಅಲ್ಲಿ ಆಗ್ಬೇಕು ಅಂದ್ರೆ ಬಿಲೋ 30,000 ಇರಲೇಬೇಕು, ಅಟ್ಲೀಸ್ಟ್ ಬಿಲೋ 35,000. ಸೆಕೆಂಡ್ ರೌಂಡ್ ಅಲ್ಲಿ ಆಗ್ಬೇಕು ಅಂದ್ರೆ ಬಿಲೋ 45,000 ಇದ್ರೂ ಕೂಡ ನಿಮ್ಗೆ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ ಆಗುತ್ತೆ. EC ಗಾದ್ರೆ ಟಾಪ್ 10 ಕಾಲೇಜಲ್ಲಿ ಅಪ್ ಟು 97,000 ವರೆಗೂ ಆಗಿದೆ. ಇಲ್ಲ ಸರ್ ಹುಬ್ಬಳ್ಳಿ ಬೇಡ ಸರ್, ನಂಗೆ ಬ್ಯಾಂಗ್ಳೂರ್ ಕಾಲೇಜ್ ಬೇಕು ಅಂತಿದ್ರೆ ಬಿಲೋ 50,000 ಇದ್ರೂ ಕೂಡ ನಿಮ್ಗೆ ಆಲ್ಮೋಸ್ಟ್ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಲ್ಲಿ EC ಆಗುತ್ತೆ. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೆ ಇದರ ರಿಲೇಟೆಡ್ ಈಗ ಏನ್ ಹೇಳ್ತಾರೆ, ಏನಾದ್ರು ಡೌಟ್ಸ್ ಗಳಿದ್ರೆ ಅಥವಾ ನಿಮ್ಗೆ KCET ಕೌನ್ಸಿಲಿಂಗ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ ನ ಕೊಟ್ಟಿದ್ದೇನೆ. ಇದು 1-to-1 ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ. 100 ಆನ್ಲೈನ್ ಅಲ್ಲಿ, 100 ಆಫ್ಲೈನ್ ಅಲ್ಲಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಆದಷ್ಟು ಬೇಗ ಕ್ಲೋಸ್ ಆಗುತ್ತೆ. ಜಾಯ್ನ್ ಆಗ್ಬೇಕು ಅಂತಿದ್ರೆ ನಂಬರ್ಗೆ ಮೆಸೇಜ್ ಹಾಕಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದೆ ಜನರಲ್ ಮೆರಿಟ್ ಅವರಿಗೂ ಕೂಡ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬೈ. Take care, students.